ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತ ಪ್ರಥಮಸ್ಕಂದ 19ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ಅನೇಕ ಋಷಿಗಳು ಅಲ್ಲಿಗೆ ಬಂದರು ಅಂತ, ಅಂದರೆ ಪರೀಕ್ಷಿತ ರಾಜ ಪ್ರಾಯೋಪವೇಶಕ್ಕೆ ಅಂತ ಕುಳಿತಾಗ ಅನೇಕ ಋಷಿಮುನಿಗಳು ಅಲ್ಲಿಗೆ ಬಂದರು ಅಂತ ಹೇಳಿದರು. ಅನ್ಯೇ ಚ ದೇವರ್ಷಿ ಬ್ರಹ್ಮರ್ಷಿವರ್ಯ ರಾಜರ್ಷಿವರ್ಯ ಅರುಣಾದಯಶ್ಚ ನಾನಾರ್ಷೇಯ ಪ್ರವರಾನ್ ಸಮೇತಾನ್ ಅಭ್ಯರ್ಚ್ಯ ರಾಜ ಶಿರಸಾ ವಂದೇ. ಅನೇಕ ದೇವಋಷಿಗಳು, ಬ್ರಹ್ಮಋಷಿಗಳು, ರಾಜಋಷಿಗಳು ಅಂತ. ನಾರದ ಮೊದಲಾದ ದೇವಋಷಿಗಳು, ಪರಶುರಾಮ ಮೊದಲಾದ ಬ್ರಹ್ಮಋಷಿಗಳು, ವಿಶ್ವಾಮಿತ್ರ ಮೊದಲಾದ ರಾಜಋಷಿಗಳು, ಇವರೆಲ್ಲರೂ ಕೂಡ ಬಂದರು ಅಂತ. ಅರುಣೋದಯಶ್ಚ ಕಾಂಡಋಷಿತ್ವ ವಿಶೇಷೇಣ ಪೃಥಂಗ್ ನಿರ್ದಿಷ್ಟಾಃ. ಅರುಣೋದಯ ಮುಂತಾದವರು ಅವರು ಕಾಂಡಋಷಿ ಅಂತ ಸೆಪರೇಟ್ ಆಗಿದ್ದಾರೆ, ಅವರು ಕೂಡ ಬಂದಿದ್ದರು ಅಂತ. ಈ ರೀತಿಯಾಗಿ ನಾನಾ ಅನ್ಯ ಆರ್ಷೇಯಾನಿ ಋಷೀನಾಂ ಗೋತ್ರಾಣಿ, ನಾನಾ ಗೋತ್ರದಲ್ಲಿ ಬಂದವರು ಅವರೆಲ್ಲರೂ ಕೂಡ ಶ್ರೇಷ್ಠರು, ಅವರೆಲ್ಲರೂ ಕೂಡ ಬಂದಿದ್ದರು ಅಂತ. ಅವರೆಲ್ಲರೂ ಬಂದಾಗ ಅಭ್ಯರ್ಚ್ಯ, ಅವರನ್ನೆಲ್ಲ ಎದುರುಗೊಂಡು ಪೂಜಿಸಿ, ರಾಜ ಶಿರಸಾ ವಂದೇ, ತಲೆಬಾಗಿ ನಮಸ್ಕಾರ ಮಾಡ್ತಾನೆ ಪರೀಕ್ಷಿತ್ ರಾಜ. ಸುಖೋಪವಿಷ್ಟೇಶ್ವತತೇಷು ಭೂಯಃ ಕೃತಪ್ರಣಾಮಃ ಸ್ವಚಿಕೀರ್ಷಿತಂ ಯತ್ ವಿಜ್ಞಾಪಯಾಮಾಸ ವಿವಿಕ್ತಚೇತಾ ಉಪಸ್ಥಿತೋಗ್ರೇ ಅರ್ಘ್ಯಗೃಹೀತಪಾಣಿಃ. ಮತ್ತು ಸುಖ ಉಪವಿಷ್ಟೇಶು, ಅವರಿಗೆ ಒಂದು ಒಳ್ಳೆಯ ಆಸನದಲ್ಲಿ ಕೂಡುವಂತೆ, ಗಂಗಾ ತೀರದಲ್ಲೇ ಒಂದು ಆಸನ ಥರ ನಿರ್ಮಾಣ ಮಾಡಿ ಅಲ್ಲೆಲ್ಲ ಕೂಡುವಂತೆ ಮಾಡಿ, ಮತ್ತೆ ಕೂತ ಮೇಲೆ ಮತ್ತೆ ಪ್ರಣಾಮ ಮಾಡಿ, ಸ್ವಚಿಕೀರ್ಷಿತಂ ಯತ್ ವಿಜ್ಞಾಪಯಾಮಾಸ, ತಾನೇನು ಮಾಡೋಕ್ಕೆ ಹೊರಟಿದ್ದಾನೆ ಅದನ್ನು ಅವರ ಮುಂದೆ ನಿವೇದಿಸಿಕೊಳ್ತಾ ಇದ್ದಾನೆ. ವಿವಿಕ್ತ ಚೇತ ಉಪಸ್ಥಿತ ಅಗ್ರೆ ಅರ್ಘ್ಯಗೃಹೀತ ಪಾಣಿ, ಅರ್ಘ್ಯಪಾದ್ಯ ಮುಂತಾದ ಉಪಚಾರ ಎಲ್ಲವನ್ನು ಕೊಟ್ಟು ಅವರನ್ನು ಕುಳಿಸಿ ಅವರ ಮುಂದೆ ಈ ರೀತಿಯಾಗಿ ವಿಜ್ಞಾಪನೆಯನ್ನು ಮಾಡ್ತಾನೆ ಪರೀಕ್ಷಿತ್ ರಾಜ. ಪರೀಕ್ಷಿತ್ ರಾಜ ಏನು ಹೇಳಿದ? ರಾಜೋವಾಚ ಅಹೋ ವಯಂ ಧನ್ಯತಮಾನೃಪಾಣಾಂ ಮಹತ್ತಮಾನುಗ್ರಹಣೀಯಶೀಲಾಃ ರಾಜ್ಞಾಕುಲಂ ಬ್ರಾಹ್ಮಣಪಾದಶೌಚಂ ಆರಾದ್ವಿಸೃಷ್ಟಂ ಬತ ಗರ್ಹ್ಯಕರ್ಮ. ಅಹೋ ವಯಂ ಧನ್ಯತಮಾಃ, ನೀವೆಲ್ಲರೂ ಧನ್ಯರು. ಅಹಂ ವಯಂ, ನಾವು ಧನ್ಯರು. ನೀವು ಕೃತಕೃತ್ಯರು, ನಾವು ಧನ್ಯರು. ಯಾಕೆ? ನೃಪಾಣಾಂ ಮಹತ್ತಮಾನುಗ್ರಹ ಅನುಗ್ರಹಣೀಯಶೀಲಾಃ. ನೀವು ಎಂಥವರು ಅಂದರೆ ಮನುಷ್ಯರ ಮಧ್ಯದಲ್ಲಿ ನಾವು ಧನ್ಯರು. ಯಾಕೆಂದರೆ ನಿಮ್ಮಂಥವರು ಮನುಷ್ಯರನ್ನು ಅನುಗ್ರಹ ಮಾಡುವ ಶೀಲ ಉಳ್ಳವರು, ಮನುಷ್ಯರನ್ನು, ಸಾಮಾನ್ಯ ಮನುಷ್ಯರನ್ನು ಕೂಡ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡುವ ಸಾಮರ್ಥ್ಯ ಉಳ್ಳವರು ನೀವು. ಅಂಥವರು ರಾಜ್ಞಾಂ ಕುಲಂ ಬ್ರಾಹ್ಮಣ ಪಾದಶೌಚಂ, ಕ್ಷತ್ರಿಯರ ಕುಲ ಬ್ರಾಹ್ಮಣರ ಪಾದ ತೊಳೆದ ನೀರು, ಅದರಿಂದ ವಿಸೃಷ್ಟಂಬದ ಗರ್ಹ್ಯ ಕರ್ಮ, ಅದನ್ನು ಬಿಟ್ಟಿರೋದೇ ಇಲ್ಲ. ಕದಾಪಿ ನ ಸಂಪಾದಿತಂ ತದ್ರಾಜ್ಞಾಂ ಕುಲಂ ಗರ್ಹ್ಯಂ. ಅಂತಹ ಬ್ರಾಹ್ಮಣರ ಪಾದ ಸಂಪ್ರೋಕ್ಷಣೆ ಮಾಡಿದ ನೀರನ್ನು ಯಾವ ಕ್ಷತ್ರಿಯ ಪಡೆಯೋದಿಲ್ಲ, ಶಿರಸಾ ಧರಿಸೋದಿಲ್ಲ. ಅವನು ಮಾಡಿದ ಎಲ್ಲವೂ ಕೂಡ ನಿಂದಿತ ಕರ್ಮವೇ ಆಗ್ತದೆ. ಅಂದರೆ ಯಾವ ಕ್ಷತ್ರಿಯ ಬ್ರಾಹ್ಮಣರ ಆರಾಧನೆ ಮಾಡದೆ, ಬ್ರಾಹ್ಮಣರ ಪಾದ ಪೂಜೆ ಮಾಡದೇ ಇರ್ತಾನೋ ಆ ರಾಜ ಮಾಡತಕ್ಕ ಕರ್ಮ ಎಲ್ಲವೂ ಕೂಡ
ನಿಂದಿತವಾದದ್ದೇ ಹಾಗೆ ಅಂತ ಪರೀಕ್ಷಿತ ರಾಜ ಹೇಳ್ತಾನೆ. ಅದರಿಂದ ಬ್ರಾಹ್ಮಣರ ಪಾದ ತೊಳೆದು ನೀರು ಅದು ನಾವು ಧರಿಸಬೇಕು ಅಂತ ಒಟ್ಟ ಅಭಿಪ್ರಾಯ. ತಸ್ಯೈವ ಮೇ ಸ್ವದ್ಯ ಪರಾವರೇಶೆ ವ್ಯಾಸಕ್ತಚಿತ್ತಸ್ಯ ಗೃಹೇಶ್ವಭೀಕ್ಷಣಂ ನಿರ್ವೇದಮೂಲೋ ದ್ವಿಜಶಾಪರೂಪೋ ಯತ್ರ ಪ್ರಸಕ್ತೋ ಅಭಯಮೇವ ಧತ್ತೆ. ಬ್ರಹ್ಮಶಾಪಮಪಿ ವೈರಾಗ್ಯಜನಕತ್ವೇನ ಅಭಿನಂದತಿ. ಪರೀಕ್ಷಿತರಾದ ಈ ಶ್ಲೋಕದಲ್ಲಿ ಏನು ನನಗೆ ಶಾಪ ಬಂದಿದೆ, ಶಮೀಕ ಋಷಿಗಳ ಮಗನಾದ ಶೃಂಗಿ ಕೊಟ್ಟ ಶಾಪ 7 ದಿವಸದಲ್ಲಿ ತಕ್ಷಕ ಕಚ್ಚಿ ಸಾಯಬೇಕು ಅಂತ, ಆ ಒಂದು ಶಾಪವನ್ನು ನಾನು ಅಭಿನಂದಿಸ್ತೇನೆ, ಅದನ್ನು ನಾನು ಕೊಂಡಾಡ್ತೇನೆ. ಯಾಕೆ? ನನಗೆ ವೈರಾಗ್ಯ ಬರಲಿಕ್ಕೆ ಅದು ಕಾರಣ ಆಗಿದೆ ಅಂತ ಅರ್ಥ. ತಸ್ಯೇವ ಮೇ ಸ್ವದ್ಯ ಪರಾವರೇಶೆ, ಮುಕ್ತಾಮುಕ್ತ ನಿಯಾಮಕನಾದ ಪರಮಾತ್ಮನಲ್ಲಿ ವ್ಯಾಸಕ್ತ ಚಿತ್ತಸ್ಯ, ನನಗೆ ಆಸಕ್ತಿ ಬರುವಂತೆ ಮಾಡಿತ್ತು. ಆ ಶಾಪ ಇಲ್ಲದೆ ಹೋಗಿದ್ದರೆ ನಾನು ಈಗ ಅರಮನೆಯಲ್ಲಿ ಕೂತು ಪ್ರಜಾರಕ್ಷಣೆ ಇದೇ ಮೊದಲಾದ ಕರ್ಮಗಳನ್ನೇ ನಾನು ಮಾಡ್ತಾ ಇದ್ದೆ. ಆದರೆ ನನಗೆ ಈಗ ಯಾವ ಕಮಿಟ್ಮೆಂಟು ರೆಸ್ಪಾನ್ಸಿಬಿಲಿಟೀಸು ಇಲ್ಲ. ಇನ್ನು 7 ದಿವಸ ಅಷ್ಟೇ ಉಳಿದಿದೆ. ಅದರಿಂದ ನಾನು ವೈರಾಗ್ಯದಿಂದ ಪರಮಾತ್ಮನಲ್ಲೇ ಮನಸ್ಸಿಟ್ಟವನಾಗಿ ನಿರಂತರ ಅದಲ್ಲೇ ಇರ್ತೇನೆ ಅಂತ ಅರ್ಥ. ನಿರ್ವೇದ ಮೂಲಃ ದ್ವಿಜಶಾಪ ರೂಪ, ನನಗೆ ವೈರಾಗ್ಯಕ್ಕೆ ಕಾರಣವಾದದ್ದು ಆ ಬ್ರಾಹ್ಮಣರ ಶಾಪ ಹಾಗೆ ಅಂತ ಹೇಳ್ತಾನೆ. ಯತ್ರ ಪ್ರಸಕ್ತ ಅಭಯಮೇವ ದತ್ತೆ, ಅದರಿಂದ ಪರಮಾತ್ಮ ನನಗೆ ಅಭಯವನ್ನೇ ಮಾಡಿದ್ದಾನೆ ಹಾಗೆ ಅಂತ ನಾನು ಭಾವಿಸ್ತೇನೆ ಅಂತ ಹೇಳ್ತಾನೆ. ತಮ್ಮೋಪವಿಷ್ಟಂ ಪ್ರತಿಯಾಂತ ವಿಪ್ರ ಗಂಗಾ ಚ ದೇವಿ ಧೃತಚಿತ್ತಮೀಶೆ ದ್ವಿಜೋಪಸೃಷ್ಟ ಕುಹಕಸ್ತಕ್ಷಕೋ ವಾ ದಶತ್ವರಂ ಗಾಯತ ವಿಷ್ಣುಗಾತಾಃ. ಅದರಿಂದ ನನ್ನ ದರ್ಶನ ಮಾಡಬೇಕು, ನನ್ನನ್ನು ಪವಿತ್ರನಾಗಿ ಮಾಡಬೇಕು ಅಂತ ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಬ್ರಾಹ್ಮಣರು, ಋಷಿಗಳು, ಗಂಗಾ ನದಿ ತೀರಕ್ಕೆ ಬಂದಿದ್ದೀರಿ. ಅದರಿಂದ ನೀವು ಆಗಲಿ ಗಂಗಾ ನದಿ ಆಗಲಿ ನನ್ನನ್ನು ಪವಿತ್ರ ಮಾಡುತ್ತದೆ. ಅದರಿಂದ ನಾನು ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೋತೇನೆ. ಆ ಬ್ರಾಹ್ಮಣನಿಂದ, ಶಮೀಕ ಋಷಿಗಳ ಮಗನಾದ ಶೃಂಗಿ ಅವನು ಪ್ರೇರಿತನಾದ ತಕ್ಷಕ ಬಂದು ನನ್ನನ್ನು ಕಚ್ಚುವ ತನಕ ನೀವು ಗಾಯತೆ ವಿಷ್ಣುಗಾತಾಹ, ಪರಮಾತ್ಮನ ಮಹಿಮೆಯನ್ನು, ಪರಮಾತ್ಮ ವಿಷ್ಣುವಿನ ವಿಷಯಕವಾದ ಶ್ಲೋಕಗಳನ್ನು, ಸ್ವರಪೂರ್ವಕವಾಗಿ ವೇದಮಂತ್ರಗಳನ್ನು ದೇಹವಿಯೋಗ ಪರ್ಯಂತಂ ಗಾಯತು, ನನ್ನ ದೇಹ ವಿಯೋಗ ಆಗುವ ತನಕ ಮರಣಕಾಲದಲ್ಲಿ ನಾನು ವಿಶೇಷವಾಗಿ ಪರಮಾತ್ಮನ ಗುಣಗಳನ್ನು ಕೇಳಬೇಕು ಹಾಗೆ ಅಂತ ನೀವು ಅದನ್ನು ಹಾಡ್ರಿ ಅಂತ ವೇದಗಳನ್ನು ಹೇಳಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪರೀಕ್ಷಿತ ರಾಜ. ಪುನಶ್ಚ ಭೂಯಾದ್ ಭಗವತ್ಯನಂತೆ ರತಿಃ ಪ್ರಸಂಗಶ್ಚ ತದಾಶ್ರಯೇಷು ಮಹತ್ಸು ಯಾಮ್ಯಾಂ ಉಪಯಾಮಿ ಸೃಷ್ಟಿಂ ಮೈತ್ರ್ಯಸ್ತು ಸರ್ವತ್ರ ನಮೋ ದ್ವಿಜೇಭ್ಯಃ. ಸ್ವಸ್ಯ ಜನ್ಮಾಂತರ ಪ್ರಾಪ್ತಾವಪಿ ವಿಷ್ಣು ತದ್ಭಕ್ತೇಷು ಚ ರತಿಂ ಪ್ರಾರ್ಥಯತೆ. ನನಗೆ ಇನ್ನೊಂದು ಜನ್ಮ ಅಂತ ಇದ್ದರೂ ಕೂಡ ಗೊತ್ತಿಲ್ಲ, ಕೊನೆಯ ಜನ್ಮ ಅಂತ ಆದರೂ ಕೂಡ ನನಗೆ ಇನ್ನೊಂದು ಜನ್ಮ ಅಂತ ಒಂದು ಇದ್ದರೆ ಆ ಜನ್ಮದಲ್ಲೂ ಕೂಡ ನನಗೆ ವಿಷ್ಣುವಿನಲ್ಲಿ, ಬ್ರಾಹ್ಮಣರಲ್ಲಿ ರತಿ ಇರಲಿ, ಭಕ್ತಿ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಮ್ಯಾಂ ಸೃಷ್ಟಿಂ, ಯಾವ ಯಾವ ಭೂಮಿಯಲ್ಲಿ ಹುಟ್ಟುತ್ತೇನೆ, ಯಾವ ಯಾವ ಯೋನಿಯಲ್ಲಿ ಹುಟ್ಟುತ್ತೇನೆ, ಯಾವ ಪ್ರಾಣಿಯಾಗಿ ಹುಟ್ಟುತ್ತೇನೆ ಗೊತ್ತಿಲ್ಲ. ಸರ್ವತ್ರ ಸೃಷ್ಟವು, ಯಾವ ಸೃಷ್ಟಿಯಾಗಲಿ ಕೂಡ ಆ ಜನ್ಮದಲ್ಲಿ ನನಗೆ ವಿಷ್ಣು ವೈಷ್ಣವರ ಸಂಘ ಆಗಲಿ, ಸಮೇಶು ಮೈತ್ರಿಯಸ್ತು, ಅವರ ಜೊತೆಗೆ ಒಂದು ಮೈತ್ರಿ ಭಾವನೆ, ಒಂದು ಪ್ರೀತಿಯ ಭಾವನೆ ಇರಲಿ. ಯಾಕಂದರೆ ವಿಷ್ಣು ವೈಷ್ಣವರ ದ್ವೇಷ ಮಾಡಿಕೊಂಡು ಬದುಕೋದು ಅದು ಪ್ರಾಣಿ ಬದುಕಿದ ಹಾಗೆ, ಪ್ರಾಣಿಯ ಬದುಕೇ ವಾಸಿ, ಅದು ಪ್ರಾಣಿಯ ಬದುಕೇ ವಾಸಿ. ವಿಷ್ಣು ವೈಷ್ಣವರನ್ನು ವಿರೋಧ ಮಾಡಿ, ದ್ವೇಷ ಮಾಡಿ, ಉದಾಸೀನ ಮಾಡಿ ಬದುಕೋದಕ್ಕಿಂತ ಒಂದು ಪ್ರಾಣಿಯಾಗಿ ಬದುಕೋದೇ ಲೇಸು. ಅದರಿಂದ ವಿಷ್ಣು ವೈಷ್ಣವರಲ್ಲಿ ನನಗೆ ಮೈತ್ರಿ ಇರಲಿ, ಸ್ನೇಹ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೀಚಯೋನಿ ಪ್ರಾಪ್ತೋ ದ್ವಿಜೇಭ್ಯ ಹರಿಭಕ್ತ ತ್ರಿವರ್ಣೇಭ್ಯ ನಮಃ ಪೃಥ್ವೀಭಾವೋ ಅಸ್ತು. ಯಾವ ನೀಚ ಯೋನಿ ಬಂದರೂ ಕೂಡ ಅಲ್ಲಿ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡುವ ಒಂದು ಭಾಗ್ಯ ನನಗೆ ಸಿಕ್ಕಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಲೋಕಶಿಕ್ಷಾರ್ಥಂ ವಾ ಇತಿ ಜ್ಞಾತವ್ಯಂ, ಇದರ ಲೋಕಶಿಕ್ಷಣೆಗಾಗಿ ತಿಳಿಬೇಕು ಅಂತ ಒಟ್ಟು. ಇತಿ ಸ್ಮ ರಾಜ ವ್ಯವಸಾಯ ಯುಕ್ತಃ ಪ್ರಾಚೀನಕಾಗ್ರೇಷು ಕುಶೇಷು ಧೀರಃ ಉದಂಗ್ಮುಖೋ ದಕ್ಷಿಣಕೂಲಾಸ್ತೆ ಸಮುದ್ರಪತ್ನ್ಯಾ ಸ್ವಸುತೆ ನ್ಯಸ್ತಭಾರಃ. ಈ ರೀತಿಯಾಗಿ ವಿಷ್ಣುಪದ್ಯಾಂ ಪ್ರಾಯೋಪವೇಶಂ ಚಕಾರ, ಗಂಗಾ ತೀರದಲ್ಲಿ ಪ್ರಾಯೋಪವೇಶ ಮಾಡ್ತಾ ಅಲ್ಲೇ ಕೂಡ್ತಾ ಅಂತ ಹೇಳ್ತಾರೆ. ಅಲ್ಲೂ ಕೂಡ ಸ್ಥಳ ವಿಶೇಷವನ್ನು ಹೇಳ್ತಾರೆ. ವ್ಯವಸಾಯಯುಕ್ತ ನಿಶ್ಚಯಯುಕ್ತ ಪ್ರಾಚೀನಕಾಗ್ರೇಷು ಪ್ರಾಗಗ್ರೇಷು ಕುಶೇಷು, ದರ್ಬೆಯ ಆಸನೆ ಮೇಲೆ ಕೂತಿದ್ದಾನಂತೆ.
ಆ ದರ್ಬೆಯಿಂದ ಆದ ಆಸನ, ಅದಕ್ಕೆ ಅಗ್ರಭಾಗ ಇದೆ ನೋಡಿ, ದರ್ಬೆಯ ತುದಿ ಭಾಗ, ಅದು ಪೂರ್ವಕ್ಕೆ ಇರಬೇಕಂತೆ. ಆ ರೀತಿಯಾಗಿ ಆಸನವನ್ನು ಹಾಕಿ ಅವನು ಕೂತ ಅಂತ ಹೇಳ್ತಾರೆ. ಪ್ರಾಗಗ್ರೇಶು ಅಂತ ಹೇಳ್ತಾರೆ. ಸಮುದ್ರಪತ್ನ್ಯಾ ಗಂಗಾಯಾ ಸ್ವಸುತೆ ಜನಮೇಜಯೇ ನ್ಯಸ್ತಭಾರ. ಗಂಗಾ ತೀರದಲ್ಲಿ ಕೂತವನಾಗಿ ಜನಮೇಜಯದಲ್ಲಿ ಎಲ್ಲ ಭಾರವನ್ನು, ರೆಸ್ಪಾನ್ಸಿಬಿಲಿಟೀಸನ್ನು ಕೊಟ್ಟುಬಿಟ್ಟಿದ್ದಾನೆ. ರಾಜನಾಗಿದ್ದಾನೆ, ಹಾಗೆ ಇದ್ದಕ್ಕಿದ್ದಾಗೆ ಪ್ರಯೋಪವೇಶಕ್ಕೆ ಬರಲಿಕ್ಕಿಲ್ಲ. ಅದರಿಂದ ತನ್ನ ಜವಾಬ್ದಾರಿಯನ್ನೆಲ್ಲ, ಪ್ರಜಾರಕ್ಷಣೆ ಮುಂತಾದ ಜವಾಬ್ದಾರಿಯನ್ನೆಲ್ಲ ತನ್ನ ಮಗ ಜನಮೇಜಯನಿಗೆ ಕೊಟ್ಟು ಗಂಗಾ ನದಿ ತೀರದಲ್ಲಿ ಕುಳಿತಿದ್ದಾನೆ. ಸ್ವಸುತ ನ್ಯಸ್ತಭಾರ ಅಂತ ಬರೀತಾರೆ ನೋಡಿ. ಅತ್ರ ದಕ್ಷಿಣಕೂಲೆ ಇತಿ ದಕ್ಷಿಣ ತೀರೆ ಸ್ಥಿತಿ. ಗಂಗಾ ನದಿಯ ದಕ್ಷಿಣ ಭಾಗದಲ್ಲಿ ಅವನು ಕೂತ ಅಂತ ಹೇಳ್ತಾ ಇದ್ದಾರೆ. ವಿಹಾಯ ಸರ್ವಂ ನರದೇವ ಚಿನ್ನಂ ಕೇಯೂರಹಾರಂಗದ ಮೌಳಿರತ್ನಾನ್ ರತ್ನಾಂಗುಲೀಯಾನ್ ವಿಮಲಾನ್ ನಿರಸ್ಯ ಪವಿತ್ರಪಾಣಿರ್ಮುನಿವೇಶಾಸ್ತೆ. ರಾಜರ ಚಿಹ್ನೆ, ನರದೇವ ಚಿನ್ನ, ಕಿರೀಟ ಮುಂತಾದ ಯಾವುದನ್ನು ಕೂಡ ಧರಿಸದೆ ಎಲ್ಲ ಕೇಯೂರ, ಹಾರಾಂಗ, ಮೌಲಿ, ರತ್ನ ಎಲ್ಲವನ್ನು ಕೂಡ ಬಿಟ್ಟವನಾಗಿ, ರತ್ನಾಂಗುಲೀಯಾನ್ ವಿಮಲಾನ್ ನಿರಸ್ಯ, ಪವಿತ್ರಪಾಣಿ, ಕೈಯಲ್ಲಿ ಪವಿತ್ರವನ್ನು, ದರ್ಬೆಯಿಂದ ಆದ ಪವಿತ್ರ ಅದನ್ನು ಧರಿಸಿದವನಾಗಿ, ನಾರ್ಮಡಿ ಉಟ್ಟು, ಮುನಿವೇಶೇ ಆಸ್ತೆ, ತಪಸ್ವಿಗಳು ಹೇಗಿರ್ತಾರೋ ಆ ರೀತಿಯಾದ ವೇಷದಲ್ಲಿ ಇದ್ದ, ರಾಜರ ವೇಷದಲ್ಲಿ ಇದ್ದಿಲ್ಲ, ತಪಸ್ವಿಗಳ ವೇಷದಲ್ಲಿ ಇದ್ದ ಅಂತ ಅರ್ಥ. ಏವಂ ತಸ್ಮಿನ್ ನರದೇವ ದೇವೇ ಪ್ರಾಯೋಪವಿಷ್ಟೇ ದಿವಿದೇವ ಸಂಗಾಹ ಪ್ರಶಸ್ಯ ಭೂಮೌ ವ್ಯಕರನ್ ಪ್ರಸೂನೈಃ ಮುದಾ ಮುಹುರ್ ದುಂದುಭಯಶ್ಚ ನೇದುಹು. ಈ ರೀತಿಯಾಗಿ ಪ್ರಾಯೋಪವೇಶಕ್ಕೆ ಅಂತ ಕೂತಾಗ ದೇವತೆಗಳ ಸಮೂಹ ಅವರೆಲ್ಲರೂ ಬಂದು ಆ ಪರೀಕ್ಷಿತ ರಾಜನ ಮೇಲೆ ಪುಷ್ಪವೃಷ್ಟಿಯನ್ನೇ ಮಾಡಿದರಂತೆ. ಪುಷ್ಪವೃಷ್ಟಿಯನ್ನು ಮಾಡಿ ಅಲ್ಲಿ ದುಂದುಬಿ ಮೊದಲಾದ ವಾದ್ಯಗಳು, ದೇವತೆಗಳ ವಾದ್ಯಗಳು ಅದೆಲ್ಲವೂ ಕೂಡ ಮೊಳಗಿದವು ಹಾಗೆ ಅಂತ ಹೇಳ್ತಾರೆ. ಶುಭ ಸೂಚಕ ಇದು, ಅಂಥ ಸಂದರ್ಭ ಬಂತು ಅಂತ ಹೇಳ್ತಾರೆ. ಮಹರ್ಷಯೋ ವೈ ಸಮುಪಾಗತಾಯೇ ಪ್ರಶಸ್ಯ ಸಾದ್ವಿತ್ಯನುಮೋದಮಾನಾಃ ಊಚುಃ ಪ್ರಜಾನುಗ್ರಹಶೀಲಸಾರಾಃ ಯದುತ್ತಮ ಶ್ಲೋಕ ಗುಣಾನುರೂಪಂ. ಮಹರ್ಷಿಗಳು, ಅಲ್ಲಿ ಸೇರಿದ ಅನೇಕ ಮಹರ್ಷಿಗಳಿದ್ದರಲ್ವ, ಅವರೆಲ್ಲರೂ ಕೂಡ ಸಾಧು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಅಂತ ಪರೀಕ್ಷಿತ ರಾಜನ ಕೆಲಸಕ್ಕೆ ಅನುಮೋದನೆ ಮಾಡ್ತಾಯಿದ್ರು. ಪುಷ್ಪವೃಷ್ಟಿ ಆಯ್ತಲ್ವ, ಅದನ್ನೆಲ್ಲ ನೋಡಿ ಇದನ್ನೂ ಕೂಡ ಒಳ್ಳೆಯ ಶಕುನ ಆಗಿದೆ, ನೀನು ಮಾಡು ಹಾಗೆ ಅಂತ. ಮಹರ್ಷಯ ಪ್ರಜಾನುಗ್ರಹ ಶೀಲಸಾರಾಹ, ಪ್ರಜೆಗಳ ಅನುಗ್ರಹ ಮಾಡೋದಕ್ಕಾಗಿ ಇರುವವರು ಆ ಮುನಿಗಳು. ಯದುತ್ತಮ ಶ್ಲೋಕ ಗುಣಾನುರೂಪಂ, ಹರೇಹೇ ಗುಣಪ್ರಕಟತ್ವ ಪ್ರಕಟನಾನುಕೂಲಂ ವಚಃ ಊಚು. ಪರಮಾತ್ಮನ ಸರ್ವೋತ್ತಮತ್ವ, ಪರಮಾತ್ಮನ ಹಿರಿಮೆ, ಪರಮಾತ್ಮನ ಗುಣಗಳು ಪ್ರಕಟ ಆಗುವಂಥ ಕೆಲವು ಮಾತುಗಳನ್ನು ಕೂಡ ಆ ಋಷಿಗಳು ಹಾಡಿದರು ಅಂತ ಹೇಳ್ತಾರೆ. ಅದೇನೆಂಬುದನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.